ನಮಸ್ಕಾರ ವೀಕ್ಷಕರಿಗೆ. ವೈದ್ಯಕೀಯ ಚಿಂತನ ಮಂಥನ ಕಾರ್ಯಕ್ರಮ 51 ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ನವೀನ್ ಜಿ ತಿ ನರಸೀಪುರ. ಈ ದಿನದ ವಿಷಯ ನಿದ್ರೆ. ನಿದ್ರೆ ಸರಿಯಾದ ಟೈಮ್ಗೆ ಮಲಗಿದ್ರೂ ಕೂಡ ಕೆಲವರಿಗೆ ನಿದ್ರೆ ಬರೋದಿಲ್ಲ. ಅದರಿಂದ ಅದಕ್ಕೆ ನಾನು ಕೊಡುವಂಥ ಈ ಕೆಲವು ಟಿಪ್ಸ್ಗಳನ್ನ ಅಳವಡಿಸ್ಕೊಳ್ಳಿ ಸ್ನೇಹಿತರೆ. ಮೊದಲನೇದಾಗಿ ನಿಮಗೆ ನಿದ್ರೆ ಬರಲಿಲ್ಲ ಅಂದರೆ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ 9 ಗಂಟೆಗೆ. ಹಾಗೆ ಬೆಳಿಗ್ಗೆ 9 ಗಂಟೆವರೆಗೂ ತೆಗಿಬೇಡಿ. ಆ ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಬೆಳಕಿಗೆ ನಮ್ಮ ಮನಸ್ಸಿಗೆ ಏನು ಯೋಚನೆ ಬರುತ್ತೆ ಅಂತ ಅಂದರೆ ಇದು ಹಗಲು ಅಂತ ಅನಿಸುತ್ತೆ. ಆವಾಗ ನಿದ್ರೆ ಬರೋದಿಲ್ಲ. ಬೆಡ್ ಲ್ಯಾಂಪ್ ಕೂಡ ಹಾಕೋಬಾರ್ದು ಮನೆಗಳಲ್ಲಿ ಮಲಗುವಾಗ, ಗೊತ್ತಾಯ್ತಾ? ಹಾಗೆ ತಾವು ನಿದ್ರೆ ಬರಲಿಲ್ಲ ಅಂದರೆ ನೀವು ಒಳ್ಳೆ ಪುಸ್ತಕಗಳನ್ನು ಓದಿ, ಸುಮಧುರ ಗೀತೆಗಳನ್ನು ಕೇಳಿ, ಹಾಗೆ ನಿದ್ರೆ ಬಂದ್ಬಿಡುತ್ತೆ. ನಿಮಗೆ ನಿದ್ರೆ ಬರಲಿಲ್ವಾ? ಮಲ್ಕೊಂಡು 15 ನಿಮಿಷ ಉಸಿರಾಟದ ಕಡೆ ಗಮನ ಕೊಡಿ. ಉಸಿರಾಡಿ, ನಿಧಾನಕ್ಕೆ ಉಸಿರಾಡಿ, ಉಸಿರು ತಗೊಳ್ಳಿ. ಹೀಗೆ 15 ನಿಮಿಷ ಉಸಿರಾಟದ ಕಡೆ ಗಮನ ಕೊಡಿ. ಆದರೆ ಅಧಿಕವಾಗಿ ಚಿಂತೆಗಳು, ಯೋಚನೆಗಳು ಅವನ್ನ ಮನಸ್ಸಲ್ಲಿ ಇಟ್ಕೊಂಡು ಮಲ್ಕೋಬೇಡಿ. ಜಗಳ ಮಾಡಿಕೊಂಡು ರಾತ್ರಿ ಮಲ್ಕೋಬೇಡಿ. ಜಗಳ ಮಾಡಿಕೊಂಡು ಉದ್ವೇಗ ಆಗಿ ನಿದ್ರೆ ಬರೋದಿಲ್ಲ, ಗೊತ್ತಾಯ್ತಾ? ಹೃದಯನ ಸಂತೋಷಪಡಿಸಿ, ಎಲ್ಲರಿಗೂ ಖುಷಿನ ಹಂಚಿ, ಎಲ್ಲರ ಹತ್ರ ಖುಷಿಯಾಗಿರಿ. ನಗ್ನಗ್ತಾ ಮಲ್ಕೊಳ್ಳಿ, ನಗ್ನಗ್ತಾ ಹೇಳಿ, ನಗ್ನಗ್ತಾ ಮಲ್ಕೊಳ್ಳಿ, ನಗ್ನಗ್ತಾ ಹೇಳಿ. ವರ್ಷ ಅವರೇ, ಸ್ಲೀಪ್ ವಿತ್ ಎ ಸ್ಮೈಲ್, ಗೆಟ್ ಅಪ್ ವಿತ್ ಎ ಸ್ಮೈಲ್. ಅರ್ಥ ಆಯ್ತಾ? ಅದರಿಂದ ತಮಗೆ ಹೇಳೋದು, ಸಾತ್ವಿಕವಾದ ಆಹಾರ ತಗೊಳ್ಳಿ, ಬೇಗ ಆಹಾರ ತಗೊಳ್ಳಿ. 8 ಗಂಟೆಗೆ ಊಟ ಮಾಡಿ, 7 ಗಂಟೆಗೆ ಊಟ ಮಾಡಿ. ಊಟ ಆದ 1 ಗಂಟೆ ನಂತರ ಸ್ವಲ್ಪ ಸರಳ ವ್ಯಾಯಾಮ ಮಾಡಿ, ನಡಿಗೆ ವ್ಯಾಯಾಮ ಮಾಡಿ, ಓಡಾಡ್ಕೊಂಡು ಬನ್ನಿ. ಹಾಗೆ ರಾತ್ರಿ ಹೊತ್ತು ಕಾಫಿ, ಟೀ, ಸ್ಮೋಕಿಂಗು, ಡ್ರಿಂಕ್ಸು, ಮದ್ಯಪಾನ, ಧೂಮಪಾನ, ಡ್ರಗ್ಸು, ಅವು ಇವೆಲ್ಲ ಕೂಡುದು, ಗೊತ್ತಾಯ್ತಾ? ನಿದ್ರೆ ಗುಳಿಗೆಗಳನ್ನಂತೂ ತಗೊಳ್ಳೇಬಾರ್ದು. ಹಾಗೆ ಈ ಥರ ತಾವು ಒಂದು ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡಿ, ಹಾಗೆ ಇದಕ್ಕೆ ನೀವು ನಿಮ್ಮ ಹೃದಯನ ಸಂತೋಷಪಡಿಸಿ. ಕೊನೆಯದಾಗಿ, ಏನಾಗಲಿ ಮುಂದೆ ಸಾಗುನಿ, ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಈ ಬಾಳಲಿ, ಬಯಸಿದ್ದೆಲ್ಲ ಸಿಗದು ಈ ಬಾಳಲಿ. ಮತ್ತೊಂದು ಗೀತೆ ತಮಗೆ. ಬಂದದ್ದೆಲ್ಲ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೆ